ಹಾ, ನಮಸ್ಕಾರ. ಇವತ್ತು ನೂತನವಾಗಿ ಆಯ್ಕೆ ಆಗಿರೋಂಥ ಹ್ಯಾರಿಸ್ ಎಲ್ಲ ಬಂದಿರಿ ಆ ಕಡೆ ಬಂದಿರಿ ಪಕ್ಕದಲ್ಲೇ ಬಂದಿರಿ. ನೂತನವಾಗಿ ಆಯ್ಕೆ ಆಗಿರೋಂಥ ವೆಂಕಟೇಶ್ ಪ್ರಸಾದ್ ಮತ್ತು ಅವರ ಟೀಮ್ ಆಫೀಸ್ ಬೇರರ್ಸು ನಮ್ಮ ಹ್ಯಾರಿಸು ಅವರೆಲ್ಲ ನನ್ನನ್ನು ಮತ್ತು ಮುಖ್ಯಮಂತ್ರಿಗಳು ಬಂದು ಭೇಟಿ ಮಾಡಿ ಸಹಕಾರವನ್ನು ಕೋರಿದ್ದಾರೆ. ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಸೊ ಅವರು ಇನ್ನು ಮುಂದಕ್ಕೆ ನಡೆಯುವಂಥ ಎಲ್ಲ ಮ್ಯಾಚಸ್ಸು ಅವೆಲ್ಲ ಕೂಡ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಚೀಫ್ ಮಿನಿಸ್ಟರ್ ನಾನಿಬ್ಬರು ಮಾತಾಡಿ ನಾಳೆ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟಲ್ಲಿ ಕೆಲವು ಡಿಸಿಷನ್ಸ್ನ ಈ ವಿಚಾರದಲ್ಲಿ ತೆಗೆದುಕೊಳ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೇವೆ. ನಮಗೆ ಕ್ರಿಕೆಟ್ನ ನಿಲ್ಲಿಸಬೇಕು ಅನ್ನೋದು ಉದ್ದೇಶ ಇಲ್ಲ, ಬಟ್ ಕೆಲವೆಲ್ಲ ವಿಚಾರದಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ನಿಯಂತ್ರಣ ಮಾಡಬೇಕು. ಕುನ್ನಾ ಕಮಿಟಿಯವರು ಏನು ಸಜೆಷನ್ಸ್ ಕೊಟ್ಟಿದ್ದಾರೆ ಒಂದೇ ಸತಿ ಪಾಲನೆ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಅದನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಅವರು ಕೂಡ ಒಪ್ಕೊಂಡಿದ್ದಾರೆ. ವಿ ವಿಲ್ ಫಾಲೋ ಕುನ್ನಾ ಕಮಿಟಿ ರಿಪೋರ್ಟ್ ಅಥವಾ ಏನೇನಿದೆ ಡಿಫಿಷಿಯನ್ಸಿ ಅಂಥೇಳಿ. ಸೊ ಅದಕ್ಕೆ ಅವ್ರಿಗೆ ನಾವು ಅಭಿನಂದಿಸ್ತೇವೆ. ನಮ್ಮ ರಾಜ್ಯದ ಗೌರವ ಸ್ವಾಭಿಮಾನ ಏನಿದೆ ಧಕ್ಕೆ ಬರದೇ ರೀತಿಯಲ್ಲಿ ಎಲ್ಲ ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ನಾವು ಕೂಡ ಸ್ಪಂದಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಸೊ ಐ ವಿಶ್ ಆಲ್ ದಿ ನ್ಯೂ ಟೀಮ್ a great successful innings. I would like to congratulate the new team under the leadership of Venkatesh Prasad, Anil Kumble, Srinath, all of them have won the match. For us, state is very much important. All the cricketers, the fans are more important. But we have advised them that tomorrow we'll have a cabinet meeting. They have requested for the permissions for we don't want any matches to go out of Bangalore. It may be IPL or any matches. We don't want to go out of Bangalore. So we have extended. We said that tomorrow we will discuss in the cabinet and we will let them know. But they have assured us that they are going to look into whatever the Kunnaa committee report is there. So anyway, on behalf of the government of Karnataka, we wish them all the best. So let them work together for the betterment of cricket. And we have said them few more stadiums are on the way. The Karnataka government is planned and committed. We will discuss with them on that issue. Thank you. ಧರ್ಮಸ್ಥಳದ ವಿಚಾರದಲ್ಲಿ ತಾವು ಹಿಂದೆ ಷಡ್ಯಂತ್ರದ ಮಾತು ಹೇಳಿದ್ರು. ಈಗ ಚಾರ್ಜ್ ಶೀಟ್ ನ ಕಾಪಿಗಳು ಸಿಗ್ತಾ ಇದ್ದಾರೆ. ಯಾರು ದೂರುದಾರರಿದ್ರು 4-5 ಜನ ಅವರೇ ಆರೋಪಿಗಳು ಅನ್ನೋ ಇದೆ. ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾವುದು CLP ಮೀಟಿಂಗಲ್ಲಿ ಅದು ಯಾವ ವಿಚಾರಗಳು ಪೇಪರಲ್ಲಿ ಬರೋದು, ಟಿವಿಯಲ್ಲಿ ಬಂದಿದ್ದು ಯಾವುದು ಚರ್ಚೆ ಆಗಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ತಾವು ಹಿಂದೆ ಷಡ್ಯಂತ್ರದ ಮಾತು ಹೇಳಿದ್ರು. ಈಗ ಚಾರ್ಜ್ ಶೀಟ್ ನ ಕಾಪಿಗಳು ಸಿಗ್ತಾ ಇದ್ದಾರೆ. ಯಾರು ದೂರುದಾರರಿದ್ರು 4-5 ಜನ ಅವರೇ ಆರೋಪಿಗಳು ಅನ್ನೋ ಇದೆ. ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾವುದು CLP ಮೀಟಿಂಗಲ್ಲಿ ಅದು ಯಾವ ವಿಚಾರಗಳು ಪೇಪರಲ್ಲಿ ಬರೋದು, ಟಿವಿಯಲ್ಲಿ ಬಂದಿದ್ದು ಯಾವುದು ಚರ್ಚೆ ಆಗಿಲ್ಲ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.